ನಾನು ಹುಟ್ಟಿ ಕಾಲ್ಭಾಗ ವಯಸ್ಸಂತೂ ಮುಗ್ದೇ ಹೋಯ್ತು. ಆದರೂ ನಮ್ಮೂರ ದೀಪಾವಳಿಗೆ ಸ್ಥಳೀಯರೆಲ್ಲ ಸೇರ್ಕೊಂಡು ಆಡುವಂತಹ ಕ್ರೀಡೆನ ನಾನು ಇನ್ನೂ ತನಕ ನೋಡಿರಲಿಲ್ಲ. ಅದೇ ಕಣ್ರಿ, ಕುಮಟಾ ಅಂಕೋಲದಲ್ಲೆಲ್ಲ ಬಲಿಪಾಡ್ಯ ದಿನ ಆಡುವಂತಹ ವಿಶೇಷ ಕ್ರೀಡೆ ಹೊಂಡೆ. ನೋಡಿದ್ರಲ್ವಾ ಊರ್ನವರೆಲ್ಲ ಎಷ್ಟು ಖುಷಿಯಿಂದ ಆಟ ಆಡ್ತವ್ರೆ. ಈ ಆಟಕ್ಕೆ ಯಾವುದೇ ಜಾತಿ ಆಗ್ಲಿ ಸಮುದಾಯ ಯಾವ ಭೇದ ಭಾವನೂ ಇಲ್ಲ. ಒಬ್ರು ಪಪ್ಪಾಯ ಕಾಯಿಂದ ಹೊಡೆದ್ರೆ ಇನ್ನೊಬ್ರು ಅದರಿಂದ ತಪ್ಸ್ಕೋಬೇಕು. ಸೋ ಸಿಂಪಲ್ ಅಂತ ನೀವ್ ಅನ್ಕೋತೀರಾ, ಆದ್ರೆ ಸ್ವಲ್ಪ ಏನಾದ್ರೂ ಮಿಸ್ ಆದ್ರೆ ಮುಖ ಮೂತಿ ಅಷ್ಟೇ ಅಲ್ಲೇ ಚೂರು. ಅದಕ್ಕೆ ನಾನು ಬಾಳ್ ಮುಂದ್ ನಿಂತ್ಕೊಳ್ಳಿಲ್ಲ, ಸುಮ್ನೆ ಹಿಂದ್ಗಡೆನೆ ನಿಂತ್ಕೊಂಡು ಆಟ ನೋಡಿ ಎಂಜಾಯ್ ಮಾಡಿದೆ. ದೀಪಾವಳಿಗೆ ಒಂದ್ ಫನ್ ಇರ್ಲಿ ಅಂತ ಬೆಳಿಗ್ಗೆ ಈ ಕಾರ್ಯಕ್ರಮ ಆದ್ರೆ ಸಂಜೆ ಬೇರೆ ಕಾರ್ಯಕ್ರಮ ಇರ್ತದೆ. ಈ ಆಟ ಆಡುವಾಗ 2 ತಂಡ ಮಾಡ್ಕೊಂಡು ಆಡ್ತಾರೆ. ಆಮೇಲೆ ಯಾರು ವಿನ್ ಆಗ್ತಾರೋ ಅವರಿಗೆ ಏನು ಪ್ರೈಸ್ ಎಲ್ಲ ಇಲ್ಲ, ಖುಷಿನೇ ಪ್ರೈಸ್. ಹೇಗಂದ್ರೆ ಒಂದ್ ಲೊಕೇಶನ್ ಆದ್ಮೇಲೆ ಇನ್ನೊಂದು ಲೊಕೇಶನ್ ಅಲ್ಲಿ ರೋಡ್ ಅಲ್ಲೇ ಆಟ ಆಡ್ಕೊಂಡು ಬರೋದು. ಇದು ನಾನು ಹೋದಾಗ ಫಿಶ್ ಮಾರ್ಕೆಟ್ ಹೋಗೋ ರೋಡಲ್ಲಿ ಆಟ ಆಡ್ತಿದ್ರು, ಅದಾದ್ಮೇಲೆ ಪಿಕಪ್ ಬಸ್ ಸ್ಟ್ಯಾಂಡ್, ಅದಾದ್ಮೇಲೆ ಮೂರ್ಕಟ್ಟೆ ರತ್ ಬೀದಿಲಿ ಆಟ ಆಡಿದ್ರು, ಅದಾದ್ಮೇಲೆ ಕೊನೆದಾಗಿ ಚಿತ್ರಗಿಲ್ಲಿ ಆಟ ಆಡಿದ್ರು. ಬಿಸಿಲು ಅಂದ್ರೆ ಹೆವಿ ಬಿಸಿಲಿತ್ತು, ನಂಗಂತೂ ಫುಲ್ ಸುಸ್ತಾಗೋಯ್ತು. ಆಟ ಎಲ್ಲ ಮುಗಿಯೋವರೆಗೂ ನಾವಲ್ಲೇ ಇದ್ದಿದ್ರಿಂದ ಲಾಸ್ಟ್ಗೆ ಒಂದು ಪಾನಕ ಕೊಟ್ರು. ಮುಗಿಸ್ಕೊಂಡು ಮನೆಗೆ ಹೋಗೋ ಅಷ್ಟರಲ್ಲಿ ನನಗಂತೂ ಫುಲ್ ಅಂದ್ರೆ ಫುಲ್ ಹಸಿವೆ ಆಗ್ಬಿಟ್ಟಿತ್ತು. ಯಾಕಂದ್ರೆ ನಮ್ಮ ಕಡೆಗೆಲ್ಲ ದೀಪಾವಳಿಗೆ ಸ್ಪೆಷಲ್ ಎಲ್ಲರ ಮನೇಲೂ ಚಿಕನ್. ಮನೆಗೆ ಹೋಗೋ ಮೊದಲು ಈ ಆಟದ ಬಗ್ಗೆ ಇಲ್ಲಿನ ಸ್ಥಳೀಯರ ಹತ್ರನೇ ಸ್ವಲ್ಪ ವಿಚಾರಿಸುವ ಅಂತ ಮಾತಾಡ್ಸಿದ್ವಿ. ನಾವು ನೋಡಿ ಅವಾಗ ಫಸ್ಟ್ ಸ್ಟಾರ್ಟಿಂಗು ನಾವು ಕಲ್ಲಲ್ಲಿ ಆಡ್ತಿದ್ರು, ಅದರ ನಂತರ ಯಾವುದೇ ಸುಳ್ಳೆ ಇದು ಕಾಯಲ್ಲಿ ಆಡ್ತಿದ್ರು, ಅದರ ನಂತರ ಈಗ ಪಪ್ಳಕಾಯಿ ಬುದ್ಧಿ ಬಂದ ಆದ್ಮೇಲೆ ಈಗ ನಮ್ಮದು ಅವ್ರು ಏನೇನು ಆಡ್ತಾರೆ ನಮ್ಗೆ ಗೊತ್ತಿಲ್ಲ, ಹೇಳಿದೆವು ಅಷ್ಟೇ. ನಾನಂತೂ ಮನೆಗೆ ಹೋಗಿ ಊಟ ಮಾಡ್ತೆ. ಈ ಪ್ರೋಗ್ರಾಮ್ ಇಲ್ಲೇ ಮುಗಿಲಿಲ್ಲ, ಸಂಜೆಗೂ ಸ್ವಲ್ಪ ಅದೇ. ಅಂತೂ ಇಂತೂ ಈ ವರ್ಷ ದೀಪಾವಳಿ ಮುಗ್ದೇ ಹೋಯ್ತು. ನಮ್ಮೂರಿನ ವಿಶೇಷ ಆಟ ಮತ್ತೆ ಇಲ್ಲಿನ ಆಚರಣೆ ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ತಿಳಿಸೋದನ್ನ ಮಾತ್ರ ಮರಿಬೇಡಿ.